ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಜಾನಕಿ. ಸರ್ವಾಂತರಯಾಮಿ ಸಿನಿಮಾ ಇನ್ನೇನು ಇದೇ ಜುಲೈ 17ಕ್ಕೆ ರಾಜ್ಯಾದ್ಯಂತವಾಗಿ ರಿಲೀಸ್ ಆಗ್ತಾ ಇರುವಂತದ್ದು. ನಮ್ ಜೊತೆ ಇದ್ದಾರೆ ಈ ಸಿನಿಮಾದ ನಿರ್ಮಾಪಕರು, ನಿರ್ದೇಶಕರು ಹಾಗೂ ಸಾಹಿತ್ಯ ಕೂಡ ಇವರೇ ಮಾಡಿರೋದು. ಅವ್ರನ್ನೇ ಮಾತಾಡ್ಸ್ಕೊಂತ ಹೋಗೋಣ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಓಕೆ ಸರ್, ಸಿನಿಮಾ ಟ್ರೇಲರ್ ನೋಡಿದ್ವಿ, ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿದ್ರೆ. ಅಂಡ್ ಈ ಸಿನಿಮಾ ಸ್ಪೆಷಾಲಿಟಿ ನೀವೇ ಪ್ರೊಡ್ಯೂಸರ್ ಕೂಡ, ಡೈರೆಕ್ಟರ್ ಕೂಡ, ಅಂಡ್ ಸಾಹಿತ್ಯ ಕೂಡ ನೀವೇ ಮಾಡಿರುವಂಥದ್ದು. ಹೇಗೆ ಸರ್ ಇಷ್ಟೊಂದು ಟ್ಯಾಲೆಂಟ್ ಹೊಂದಿದ್ದೀರಾ ಅನ್ನೋದು? ಆ್ಯಕ್ಚುಲಿ ನಾನು ರಂಗಭೂಮಿ ಕಲಾವಿದ. ಮೊದಲು ರಂಗಭೂಮಿಯಲ್ಲಿದ್ದೆ. ರಂಗಭೂಮಿ ಬಿಟ್ಟ ನಂತರ ಮತ್ತೆ ಒಂದು ಸಿನಿಮಾ ಇಂಡಸ್ಟ್ರಿಗೆ ಬಂದೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಸಿಸ್ಟೆಂಟ್ ಆಗಿದ್ದೆ, ಮತ್ತು ಅಸೋಸಿಯೇಟ್ ಆದೆ, ಮತ್ತು ಟಿ ವಿ ಸೀರಿಯಲ್ಲು ಮಾಡಿದೆ. ಒಂದು ಟಿ ವಿ ಸೀರಿಯಲ್ಲು ಕೂಡ ನಾನು ಡೈರೆಕ್ಷನ್ ಮಾಡಿದೆ. ಬಟ್ ಅದಾದಮೇಲೆ ಅಲ್ಲಿ ನನಗೆ ಸ್ವಲ್ಪ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ನನಗೆ ವರ್ಕೌಟ್ ಆಗಲಿಲ್ಲ. ನನ್ನ ಕುಟುಂಬ, ನನ್ನ ಫ್ಯಾಮಿಲಿನ ಸಾಕೋದು ಕಷ್ಟ ಆಯಿತು. ಇಂಡಸ್ಟ್ರೀಲಿ ಅವಕಾಶಗಳು ಕಡಿಮೆ ಆಯಿತು. ಮತ್ತು ನಾನು ಈ ಇಂಡಸ್ಟ್ರಿನ ಬಿಟ್ಟು ನಾನು ಸ್ವಂತ ಬೇರೆ ಒಂದು ಸಣ್ಣದಾಗಿ ಒಂದು ಬಿಸ್ನೆಸ್ ಶುರು ಮಾಡಿಕೊಂಡು ನಾನು ಆ ಬಿಸ್ನೆಸ್ಗೆ ಹೋಗ್ಬಿಟ್ಟೆ. ಮತ್ತು ಎಲ್ಲೋ ಒಂದು ಕಡೆ ನನ್ನ ಮನಸ್ಸು ಸಿನಿಮಾ ಮಾಡಬೇಕು, ಯಾವತ್ತಾದರೂ ಒಂದು ಸಿನಿಮಾ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಇಲ್ಲಿವರೆಗೂ ಜೀವನ ಹೆಂಡತಿ ಮಕ್ಕಳು ಸಾಕಬೇಕು, ಮಕ್ಕಳನ್ನ ಓದಿಸ್ಬೇಕು, ಜವಾಬ್ದಾರಿಯುತ ಕೆಲಸಗಳು ಜಾಸ್ತಿ ಇತ್ತಲ್ಲ, ಹಂಗಾಗಿ ಮಾಡೋಕ್ಕಾಗಲಿಲ್ಲ. ಈ ಮಧ್ಯದಲ್ಲಿ ನನಗೀಗ 60 ವರ್ಷ ಆಯಿತು. ಈಗೆಲ್ಲ ನಾನು ಮಕ್ಕಳನ್ನೆಲ್ಲ ಸೆಟ್ಲ್ ಮಾಡಿ ಈಗೆಲ್ಲ ಒಂದು ಲೆವೆಲ್ಗೆ ಬಂದಿದ್ದೀನಿ. ಬಂದಾಗ ನನ್ನ ಮಗಳು ದೊಡ್ಡವಳು ಸಾಫ್ಟ್ವೇರ್ ಇಂಜಿನಿಯರ್. ಅವಳ ಹತ್ರ ನಾನು ಡಿಸ್ಕಸ್ ಮಾಡಿದೆ, ಒಂದು ಸಿನಿಮಾ ಮಾಡಬೇಕು ಅಂತ ಆಸೆ ಇದೆ ಕಣಮ್ಮ ನನಗೆ. ಆಯ್ತಪ್ಪ ನೀನು ಮಾಡು, ನಮಗೆಲ್ಲ ಮಾಡಿದ್ಯಾ, ನಮಗೆಲ್ಲ ಸೆಟ್ಲ್ ಮಾಡಿದ್ಯಾ, ಲೈಫೆಲ್ಲ ಸೆಟ್ಲಾಗಿದೆ, ನಮಗೆ ಎಲ್ಲ ಚೆನ್ನಾಗಿದ್ದೀವಿ, ನಿನ್ಗೆ ಯಾವ ಥರ ಸಪೋರ್ಟ್ ಬೇಕಾದ್ರೂ ನಾವು ಮಾಡ್ತೀವಿ, ನೀನು ಸಿನಿಮಾ ಮಾಡು ಅಂತ ನನ್ನ ದೊಡ್ಡ ಮಗಳು ಹೇಳಿದ್ಲು. ಅವಳು IT ಕಂಪ್ನಿಲಿ ಇರೋದ್ರಿಂದ ಅವಳು ನನಗೆ ಪ್ರೊಡ್ಯೂಸರು, ಅಸೋಸಿಯೇಟ್ ಪ್ರೊಡ್ಯೂಸರು, ನನಗೆ ಏನೇ ಬೇಕಾದ್ರೂ ಸಪೋರ್ಟ್ ಮಾಡ್ತಾಳೆ ಫೈನಾನ್ಷಿಯಲಿ. ಆ ಒಂದು ಧೈರ್ಯದ ಮೇಲೆ ನಾನು ಸಿನಿಮಾ ಮಾಡಿದೆ. ಓಕೆ, ಮಗಳು ಪ್ರೊಡ್ಯೂಸರು ಅಂಡ್ ನೀವ್ ಡೈರೆಕ್ಟರು. ಸೊ ಎಷ್ಟು ಅಂದ್ರೆ ಈ ಸಿನಿಮಾದಲ್ಲಿ ನೋಡಿ ನಿಮ್ಗೆ ಎಷ್ಟು ಲಕ್ ಇದೆ ಅನ್ನೋದು ಈ ಸಿನಿಮಾದಲ್ಲೇ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಮೊದಲನೇ ಸಿನಿಮಾ ಅಂತ ಅನ್ಸೋದಿಲ್ಲ ಸರ್, ಯಾಕಂದ್ರೆ ಅಷ್ಟು ಅದ್ಭುತವಾಗಿ ಸಾಂಗ್ಗಳೇ ಆಗಿರ್ಬೋದು ಎಲ್ಲ ಕೂಡ ನೀವೇ ಮಾಡಿದ್ದೀರಾ ಕೂಡ ಈ ಸಿನಿಮಾದಲ್ಲಿ. ಅಂಡ್ ಹೆಂಗೆ ಈ ಸಾಹಿತ್ಯಗಳೆಲ್ಲ ಇಷ್ಟೊಂದು ಅದ್ಭುತವಾಗಿ ಮೂಡ್ ಬಂದಿರೋದು ಅಂತ? ನಾನು ರಂಗಭೂಮಿ ಕಲಾವಿದ ಅಲ್ವಾ, ನಾನು ಈ ಮೊದಲೇ ನಾಟಕಗಳೆಲ್ಲ ಬರೆದಿದ್ದೆ. ನಾನೀಗ ನಾಟಕಗಳೆಲ್ಲ ಬರೆದು ಡೈರೆಕ್ಷನ್ ಮಾಡಿದ್ದೀನಿ. ಮತ್ತು ಸಾಂಗ್ಸ್ ಎಲ್ಲ ನಾನು ಆಲ್ರೆಡಿ ಡಿವೋಷನಲ್ ಸಾಂಗ್ಸು, ಇದು ದೇವ್ರದ್ದು ಸಾಂಗ್ಗಳೆಲ್ಲ ಬರೆದಿದ್ದೀನಿ ಆಲ್ರೆಡಿ. ಆ ಒಂದು ಬೇಸ್ ಮೇಲೆ ನಾನು ಯಾರನ್ನೂ ಅವಕಾಶ ಕೇಳೋಕ್ಕೆ ಹೋಗಲಿಲ್ಲ. ನನ್ನ ಕೆಲಸ, ನನ್ನ ಮನೆ, ನಾನು ಮಾಡಿದಾಗ ಮಾಡೋಣ ಅಂತ ಹೇಳ್ಬಿಟ್ಟು, ನಾನೇ ಸಿನಿಮಾ ಮಾಡಿದಾಗ ಮಾಡೋಣ ಅಂತ ಹೇಳ್ಬಿಟ್ಟು ನಾನೀಗ ಮಾಡಿದಾಗ ನಾನೇ ಮಾಡಿದೆ ಎಲ್ಲ. ನಾನೇ ಎಲ್ಲ ಮಾಡಬೇಕು ಅಂತ ಒಂದು ಆಸೆ ಆಯಿತು. ಮತ್ತು ಎಲ್ಲನೂ ನನಗೆ ಹಳೆಯ ಅನುಭವ ಆಯ್ತಲ್ಲ, ಆ ಅನುಭವದ ಮೇಲೆ ನಾನು ಮಾಡಿದೆ. ಎಲ್ಲ ಸಾಂಗ್ಗಳೆಲ್ಲ ಬರೆದೆ. ಅದನ್ನು 10 ಸತಿ ಎಲ್ಲ 10 ಸತಿ ತಿರುವಾಕಿ 10 ಸತಿ ನೋಡಿ ಸಮಾಧಾನ ಆಗೋವರೆಗೂ ಆ ಲೈನ್ಗಳನ್ನ ಸರಿ ಇಲ್ಲ ಅಂದರೆ ಆ ಲೈನ್ ಕಿತ್ತಾಕಿ ತಿರ್ಗಾ ಅದೇ ಜಾಗಕ್ಕೆ ಇನ್ನೊಂದು ಲೈನ್ ಕುಣಿಸಿ ಇದೇ ಥರನೇ ಸರ್ಕಸ್ ಮಾಡಿ ಎಲ್ಲ 4 ಹಾಡು ಬರೆದೆ. ಓಕೆ, ಈ ಸಿನಿಮಾದಲ್ಲಿ ಸರ್ವಾಂತರಯಾಮಿ ಏನಿದ್ರ ಕತೆ ಅನ್ನೋದು? ಸರ್ವಾಂತರ್ಯಾಮಿ ಸಿನಿಮಾ, ಸರ್ವಾಂತರ್ಯಾಮಿ ಎಲ್ಲರ ಕೈಯಲ್ಲೂ ನಾನೇ ಸ್ವಾಮಿ, ಸರ್ವಾಂತರ್ಯಾಮಿ ಎಲ್ಲರ ಕೈಯಲ್ಲೂ ನಾನೇ ಸ್ವಾಮಿ, ಇದು ನಮ್ಮ ಸಿನಿಮಾದ ಶೀರ್ಷಿಕೆ. ಸರ್ವಾಂತರ್ಯಾಮಿ ಅಂದರೆ ಏನಪ್ಪ ಅಂದರೆ ಎಲ್ಲ ಕಡೆ ಇರುವಂಥದ್ದು. ಸರ್ವಾಂತರ್ಯಾಮಿ ಅಂದರೆ ಎಲ್ಲ ಕಡೆ ಇರುವಂಥದ್ದು, ಭಗವಂತ ಎಲ್ಲ ಕಡೆ ಇದ್ದಾನೆ ಅಂತ. ಈಗ ಈ ಮೊಬೈಲು ಎಲ್ಲ ಕಡೆ ಆವರಿಸ್ಕೊಂಬಿಟ್ಟಿದೆ. ಆ ಒಂದು ಮೊಬೈಲ್ ಕಥೆನ ಇಟ್ಕೊಂಡು ನಾನು ಈ ಸಿನಿಮಾ ಮಾಡಿದೆ. ಮೊಬೈಲು ಎಲ್ಲ ಕಡೆ ಆವರಿಸ್ಕೊಂಡಿರೋದ್ರಿಂದ ಇದರಿಂದ ಮೊಬೈಲಿಂದ ಅನುಕೂಲ ಏನು, ಅನಾನುಕೂಲ ಏನು, ಮೊಬೈಲಿಂದ ಒಂದು ಕುಟುಂಬಕ್ಕೆ, ಒಂದು ಫ್ಯಾಮಿಲಿಗೆ, ಈ ಸ್ಟೂಡೆಂಟ್ಸ್ಗೆ ಅನುಕೂಲ ಏನು, ಅನಾನುಕೂಲ ಏನು, ಅದ್ರ ಬಗ್ಗೆ ಒಂದು ಸಿನಿಮಾ ಮಾಡಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ನಾನೊಂದು ಸಿನಿಮಾ ಮಾಡಿದೆ. ಸುಮ್ಮನೆ ಎಲ್ಲ ಸಿನಿಮಾಗಳು ಬರ್ತವೆ, ಈ ಲವ್ ಮಾಡೋದು, ಈ ಒಡೆಯೋದು ಬಡಿಯೋದು, ಲವ್ ಸಿನಿಮಾಗಳು, ಮತ್ತು ರಕ್ತ ಮಚ್ಚು ಬರೀ ಇದೆ. ಆಮೇಲೆ ಇದು ಡ್ಯಾನ್ಸು, ನಿಮ್ಮದು ಏನು ಡ್ಯಾನ್ಸ್ ಅಂತೀರಾ ಅದು? ಐಟಮ್ ಡ್ಯಾನ್ಸು, ಇದೆಲ್ಲ ನೋಡಿದ್ದಾರೆ ಜನ, ಸಾಕಷ್ಟು ನೋಡಿದ್ದಾರೆ. ಸಮಾಜಕ್ಕೆ ಒಂದು ಮೆಸೇಜ್ ಕೊಡಬೇಕು ಅಂತ ನಮ್ಮ ಗುರುಗಳು, ನಾನು ಆ್ಯಕ್ಚುಲಿ ಭರತನಾಟ್ಯ ಕಲಾವಿದ. ನಾನು ಭರತನಾಟ್ಯ ಕಲಾವಿದ. ಅವ್ರ ಜೊತೆ ನಾಟಕಗಳು ಮಾಡ್ತಾಯಿದ್ದೆ. ನಮ್ಮ ಮಾಸ್ಟ್ರು ಕೆ ನಾರಾಯಣ್ ಸಿಂಗ್ ಅಂತ, ಅವ್ರು ನಮಗೆ ಡ್ಯಾನ್ಸ್ ಹೇಳ್ಕೊಟ್ರು, ನಾಟಕ ಹೇಳ್ಕೊಟ್ರು, ಎಲ್ಲ ಹೇಳ್ಕೊಟ್ಟಿದ್ದೆ. ಅವ್ರ ಗರಡಿಲಿ ನಾವು ಬೆಳೆದವರು. ಅವರು ತುಂಬ ಸೀರಿಯಲ್ಗಳು ಮಾಡಿದ್ದಾರೆ, ಸಿನಿಮಾ ಮಾಡಿದ್ದಾರೆ. ಅವ್ರು ಏನೇ ಮಾಡಿದ್ರು ಕೂಡ ಅವ್ರ ಸಮಾಜಕ್ಕೆ ಒಂದು ಮೆಸೇಜ್ ಕೊಡಬೇಕು, ಆ ಥರ ಉದ್ದೇಶ. ಬರೀ ಮೆಸೇಜ್ ಇಲ್ಲದೆ ಸಿನಿಮಾ ಆಗಲಿ ನಾಟಕ ಆಗಲಿ ಮಾಡೋಂಗಿಲ್ಲ. ಮಾಡಿದ್ರೆ ಅವರು ಬೈತಾರೆ. ಆ ಥರ ಮಾಡೋದು ವೇಸ್ಟು. ಯಾರು ಬೇಕಾದ್ರೂ ಮಾಡ್ತಾರೆ ಸಿನಿಮಾ, ಯಾರು ಬೇಕಾದ್ರೂ ಡ್ಯಾನ್ಸ್ ಮಾಡ್ತಾರೆ, ಯಾರು ಬೇಕಾದ್ರೂ ಫೈಟ್ ಮಾಡ್ತಾರೆ, ಯಾರು ಬೇಕೋ ಏನೋ ಒಂದು ಮಾಡ್ತಾರೆ. ಎಲ್ಲ ಸಿನಿಮಾದಲ್ಲೂ ಅದೇ ಒಡಿ ಬಡಿ ಐಟಮ್ ಡ್ಯಾನ್ಸು,
ಇದೆಲ್ಲ ಯಾರು ಬೇಕೋ ಮಾಡ್ತಾರೆ, ನೀನೇನು ಮಾಡಿದ್ಯಾ ಹೇಳು ಅಂತಾರೆ. ನೀನು ಸಮಾಜಕ್ಕೆ ಏನು ಸಂದೇಶ ಕೊಟ್ಟಿದ್ಯಾ? ಸುಮ್ಮನೆ ನೀನು ಮಾಡೋದು ಪ್ರಯೋಜನ ಇಲ್ಲ, ಸಮಾಜಕ್ಕೆ ಸಂದೇಶ ಕೊಡಬೇಕು. ಸಂದೇಶ ಕೊಡೋ ಸಿನಿಮಾ ಮಾಡು, ಸಿನಿಮಾ ಆಗಲಿ ನಾಟಕ ಆಗಲಿ ಸಂದೇಶ ಕೊಡಬೇಕು. ಹಂಗಿದ್ರೆ ಮಾಡು, ಇಲ್ಲಾಂದರೆ ಮಾಡೋದೇ ಬೇಡ, ವೇಸ್ಟ್ ಅದ್ರ ಬದಲು ಅಂದರು. ಸುಮ್ಮನೆ ಇದ್ಬಿಡು ಅಂದರು. ನೀವು ಯಾವ ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡು ಈ ಸಿನಿಮಾ ಮಾಡಿದ್ರಿ ಸರ್? ಯಾಕಂದ್ರೆ ಎಲ್ರು ಈಗ ನಾವೇನಾದ್ರೂ ಒಂದು ಸಿನಿಮಾ ಮಾಡಿದ್ರೆ ಜನಗಳಿಗೆ ಒಂದು ಒಳ್ಳೆ ಸಂದೇಶ ಇರಬೇಕು, ಅಥವಾ ನಾನು ಒಂದು ಮೆಡಲ್ ತಗೊಳ್ಬೇಕು ಅಂತ ಸಿನಿಮಾ ಮಾಡ್ತಾರೆ. ಸೊ ನೀವು ಯಾವ ರೀತಿ ಸಿನಿಮಾ ಮಾಡಿದ್ರಿ ಅಂತ? ನಾನು ಈ ಸಂದೇಶ ಕೊಡಬೇಕು ಜನಕ್ಕೆ. ಸಂದೇಶ ನಾನು ಆಗಲೇ ಹೇಳಿದ್ನಲ್ಲ, ನಮ್ಮ ಗುರುಗಳು ಸಂದೇಶವಿಲ್ಲದೆ ಏನೂ ಮಾಡಬೇಡ ಅಂತ ಹೇಳ್ಬಿಟ್ಟಿದ್ದಾರೆ. ಲೈಫಲ್ಲಿ ಏನೂ ಮಾಡಬೇಡ, ಒಂದು ನಾಟಕ ಆಗಲಿ, ಒಂದು ಸೀರಿಯಲ್ ಆಗಲಿ, ಒಂದು ಸಿನಿಮಾ ಆಗಲಿ, ಅದ್ರ ಮೂಲಕ ಜನಕ್ಕೆ ಒಂದು ಸಂದೇಶ ಕೊಡಬೇಕು. ಆವಾಗ ಜನ ನಮ್ಮನ್ನು ಹುಡ್ಕೊಂಬರ್ತಾರೆ. ಓ ಏನೋ ಈ ವಿಷಯ ಇದೆ, ಏನೋ ಮೆಸೇಜ್ ಇದೆ, ಅದು ಬೇಕು. ಮಾಮೂಲಿ ಎಲ್ಲರೂ ಮಾಡ್ದಂಗೆ ಫೈಟು, ಸಾಂಗ್ಸು, ಈ ಐಟಮ್ ಸಾಂಗ್ಸ್ ಅವೆಲ್ಲ ವೇಸ್ಟು. ಸಂದೇಶ ಕೊಡಬೇಕು. ಒಂದು ಮೊಬೈಲ್ ಬಗ್ಗೆ ಈಗ ಏನೇನು ಅನುಕೂಲ ಆಗ್ತದೆ, ಅನಾನುಕೂಲ. ಈ ಒಂದು ನಮ್ಮ ಸಿನಿಮಾದಲ್ಲಿ ಒಂದು ಮೊಬೈಲಿಂದ ಒಂದು ಮಗು ಮೊಬೈಲ್ ಕೊಟ್ಟಿಲ್ಲ ಅಂತ ಮಾಡಿ ಮೇಲಿಂದ ಜಂಪ್ ಹೊಡೆದ್ಬಿಟ್ಟು ಅವನು ಆತ್ಮಹತ್ಯೆ ಮಾಡ್ಕೊಂಬಿಡ್ತಾನೆ. ಚಿಕ್ಕ ಹುಡುಗ, 10-12 ವರ್ಷದ ಹುಡುಗ. ಅದು ನಾನು ಸಿನಿಮಾದಲ್ಲಿ ತೋರಿಸಿದ್ದೀನಿ. ಅದೇ ಥರನೇ ಇದು ನಿಜ ನಡೆದಿರೋದು ಸರ್? ಈ ಥರ ನಿಜ ಅಲ್ಲ, ಈ ಥರ ನಿಜ ತುಂಬ ನಡೆದಿದ್ದಾವೆ, ಒಂದಲ್ಲ. ಈ ಮೊಬೈಲಿಂದ ತುಂಬ ನಡೆದಿದ್ದಾವೆ. ನೀವು ಮೊಬೈಲ್ ಬಗ್ಗೆ ಸರ್ಚ್ ಮಾಡಿ ಕುತ್ಕೊಂಡು, ಒಂದು ತುಂಬ ನಡೆದಿದ್ದಾವೆ. ಒಂದು ಮಗು ಈಗ ಒಂದು 7-8 ತಿಂಗಳು ಮುಂಚೆ ಒಂದು ಪಾಲ್ಸ್ ನೋಡೋಕೆ ಹೋಗಿರ್ತಾರೆ, ಅಪ್ಪ ಅಮ್ಮ ಮಗು ಎಲ್ಲ. ಒಂದು ಮಗು, ಹೆಣ್ಮಗು, ಪಾಲ್ಸ್ ಎಲ್ಲ ನೋಡ್ತಾ ಇರ್ತಾರೆ, ನೀರು ಜೋರಾಗಿ ಧುಮುಕ್ತಾ ಇರುತ್ತೆ, ದಬ ದಬ. ಅವರೆಲ್ಲ ಖುಷಿಯಾಗಿ ನೋಡ್ತಾ ಇದ್ರೆ, ಈ ಮಗು ಏನು ಮಾಡ್ತದೆ, ಮೊಬೈಲ್ ನೋಡ್ಕೊಂಡು ನಿಂತಿರುತ್ತೆ. ಈ ಮಗು ಮೊಬೈಲ್ ನೋಡುವಾಗ ಅವ್ರ ಅಮ್ಮ, ಇಷ್ಟು ಚೆನ್ನಾಗಿ, ಇಷ್ಟು ಸುಂದರವಾದ ಪರಿಸರ ಇದೆ, ಇಷ್ಟು ಚೆನ್ನಾಗಿ ನೀರು ಪಾಲ್ಸ್ ಎಲ್ಲ ಇಲ್ಲಿ ಆಗ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಅದೆಲ್ಲ ಬಿಟ್ಟು ನೀನು ಮೊಬೈಲ್ ನೋಡ್ತಾ ಇದೆಯಾ, ಕೊಡಿ ಇಲ್ಲಿ ಮೊಬೈಲ್ ಅಂತ ಕಿತ್ಕೊಂಡ್ಬಿಡ್ತಾರೆ. ಮೊಬೈಲ್ ಕಿತ್ಕೊಂಡಿದ್ದ ತಕ್ಷಣ ಆ ಮಗು ಹಂಗೇನೆ ಆ ನದಿಗೆ ಜಂಪ್ ಹೊಡೆದ್ಬಿಡುತ್ತೆ, ಆ ಪಾಲ್ಸ್ಗೆ ಜಂಪ್ ಹೊಡೆದು ತನ್ನ ಪ್ರಾಣವನ್ನು ಕಳ್ಕೊಂಡ್ಬಿಡುತ್ತೆ ಮಗು. ಅದು ಸತ್ಯ ಘಟನೆ. ಇಂಥ ಘಟನೆ ಹಲವಾರು ಘಟನೆಗಳು ಆಗ್ಬಿಟ್ಟಿದೆ ಈಗ, ಆಲ್ರೆಡಿ ತುಂಬ ಘಟನೆ ಆಗಿದೆ. ನೀವು ಅಬ್ಸರ್ವ್ ಮಾಡ್ಕೊಂಡೋಗಿ. ನನಗೂ ಗೊತ್ತಿರಲಿಲ್ಲ, ನಾನು ಸರ್ಚ್ ಮಾಡ್ತಾ ದಿನ ನಾನೇನು ವಿಶೇಷವಾದ ಕತೆ ಏನೂ ಇಲ್ಲ, ನಾನೇನು ಕ್ರಿಯೇಟಿವಿಟಿ ಏನೂ ಮಾಡಿಲ್ಲ. ನಾನು ಮಾಡಿರೋದೆಲ್ಲ ಸಿನಿಮಾ ನೋಡಿಕೊಂಡು, ಸೀರಿಯಲ್ ನೋಡಿಕೊಂಡು, ಮತ್ತು ಸಿನಿಮಾ ಸೀರಿಯಲ್ಗಿಂತ ಜಾಸ್ತಿ ನನ್ನ ಕಣ್ಮುಂದೆ ನಡೆಯುವಂಥ ಘಟನೆಗಳು. ನಾವು ಡೈಲಿ ರಸ್ತೆಯಲ್ಲಿ ಓಡಾಡ್ತೀವಲ್ಲ, ನಮ್ಮ ಕಣ್ಮುಂದೆ ನಡೆಯುವಂಥ ಘಟನೆಗಳು, ನಮ್ಮ ಪಾರ್ಕ್ಗಳಿರ್ಬೋದು, ನಮ್ಮ ಆಫೀಸ್ ಮುಂದೆನೇ ಪಾರ್ಕ್ ಇದೆ, ಆ ಪಾರ್ಕ್ನಲ್ಲಿ ನಡೆಯುವಂಥ ಒಂದು ಘಟನೆಗಳು, ಮತ್ತು ನಾನು ಪೇಪರ್ ಓದಿರೋದು, ಮತ್ತು ನಾನು ನ್ಯೂಸ್ ನೋಡಿರೋದು, ಇವನ್ನೆಲ್ಲ ಆಧರಿಸಿ ಮಾಡಿರೋಂಥ ಒಂದು ಚಿತ್ರ ಇದು. ನಾನು ಸ್ವಂತ ನಾನೇನು ಕ್ರಿಯೇಟ್ ಮಾಡಿದೆ, ಏನೋ ಮಾಡಿಬಿಟ್ಟೆ ಅಂತ ಏನೂ ಇಲ್ಲ. ನಾನೇನು ಕ್ರಿಯೇಟ್ ಮಾಡಿಲ್ಲ. ಸಮಾಜದಲ್ಲಿ ಏನು ನಡೀತಾ ಇದೆಯೋ ಅದನ್ನು ತೋರಿಸಿದ್ದೀನಿ ಅಷ್ಟೇ, ಬರೆದ್ಬಿಟ್ಟು. ಬೇರೆ ಏನೂ ನಾನು ಮಾಡಿಲ್ಲ. ನಿಜ ನೋಡ್ದಾಗ್ಲೇ ಅನಿಸ್ತು ಸರ್. ನಾವು ಈ ಸಿನಿಮಾ ಟ್ರೇಲರ್ ನೋಡ್ದಾಗ್ಲೇ ಅನ್ಕೊಂಡ್ವಿ, ಈ ಥರದ್ದು ಒಂದು ದಿವಸ ಹೌದು ಜನರಿಗೆ ಬೇಕು. ಯಾಕಂದ್ರೆ ಇವಾಗ ಈ ಥರ ಸಿನಿಮಾ ಯಾರು ಮಾಡ್ತಾ ಇಲ್ಲ. ಯಾಕಂದ್ರೆ ಇವಾಗ ನಾವೇ ನಾರ್ಮಲ್ ಆಗಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ಇಟ್ಕೊಳ್ತೀವಿ. ಸೊ ಈ ಥರದ್ದು ಒಂದು ನೋಡಿದಾಗ ನಮ್ಗೇನು ಅನ್ಸುತ್ತೆ, ಮೊಬೈಲಿಂದ ಏನಾಗುತ್ತೆ ಅಂತ ಅನ್ಕೊಂತೀವಿ. ಬಟ್ ಇದರಿಂದ ತುಂಬ ಇದು ಪರಿಣಾಮಗಳು ಬೀರುತ್ತೆ ಅಂತ ಯಾರಿಗೂ ಕೂಡ ಗೊತ್ತಿರಲ್ಲ. ಆದರೆ ಈ ಸಿನಿಮಾದ ಮೂಲಕ ಜನರಿಗೆ ಯಾವ ರೀತಿ ಈ ಫೋನ್ ಯೂಸ್ ಮಾಡೋದ್ರಿಂದ ಒಂದು ಸಂದೇಶವನ್ನು ತಲುಪಿಸ್ಬೇಕು ಅಂತ ಅನ್ಕೊಂಡಿದ್ರೆ, ಅದನ್ನ ಒಂದು ಸಿನಿಮಾದಿಂದ ತಲುಪಿಸ್ತಾ ಇದ್ದೀರಾ. ಏನು ಹೇಳ್ತೀರಾ ಜನರಿಗೆ ಅಂತ? ಅಲ್ಲೇ ಒಂದು ಸಾಂಗಲ್ಲೇ ನಾನು ಬರೆದ್ಬಿಟ್ಟಿದ್ದೀನಿ ಈ ಮೊಬೈಲಲ್ಲಿ. ನೀವು ಮೊಬೈಲ್ ಸಿಕ್ಕಾಪಟ್ಟೆ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ಆರ್ಟು, ಕಿವಿ, ಕಿಡ್ನಿ ಎಲ್ಲ ಫೇಲ್ಯೂರು. ಇರಲಿ ಹುಷಾರು, ಎಲ್ಲ ನಿಮ್ಗೆ ಫೇಲ್ ಆಗ್ಬಿಡುತ್ತೆ ಇವತ್ತಲ್ಲ ನಾಳೆ. ಇನ್ ಫ್ಯೂಚರಲ್ಲಿ ನಿಮಗೆ ಮುಂದಿನ ಜನ್ರೇಷನ್ಗೆ ಮಕ್ಕಳೇ ಆಗಲ್ಲ. ಈ ಒಂದು ಮೊಬೈಲಿಂದ ನೀವು ಇದನ್ನು ಯೂಸ್ ಮಾಡ್ತಾಯಿದ್ರೆ, ಈ ಮೊಬೈಲ್ ಇಟ್ಕೊಂಡು ಯೂಸ್ ಮಾಡ್ತಾಯಿದ್ರೆ ಇದರಿಂದ ಮಕ್ಕಳಾಗಲ್ಲ. ಯಾರಿಗೆ? ಗಂಡಸರಿಗೆ. ಇದು ಯೂಸೇ ಮಾಡಬಾರ್ದು. ಇದು ತುಂಬ ತುಂಬ ಡೇಂಜರು. ಇದು ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡಬೇಕು. ನೋಡಿ, ಈಗ ಮೊನ್ನೆ ನೋಡಿದೆ ಪೇಪರಲ್ಲಿ, ಒಂದು ಉತ್ತರ ಪ್ರದೇಶದಲ್ಲಿ ಎಲ್ಲ ಯುವಕರು ಸೇರಿಕೊಂಡು, ಒಂದು ಊರಿನವರು ಒಂದು 50-60 ಮೊಬೈಲ್ನ ಎಲ್ಲ ಸ್ಮಾರ್ಟ್ಫೋನ್ ಎಲ್ಲ ಹೊಡೆದಾಕ್ಬಿಟ್ರು. ಎಲ್ಲ ಕಲ್ಲು ತೊಗೊಂಡು ಚಚ್ಚಿ ಬಿಸಾಕ್ಬಿಟ್ರು. ಅದು ತೋರಿಸಿದ್ರು, ಟಿ ವಿಯಲ್ಲೂ ಪೇಪರಲ್ಲೂ ಬಂದಿದೆ, ಅದನ್ನು ತೋರಿಸಿದ್ರು. ಅದನ್ನು ನಾನು ಈಗ ಮೊನ್ನೆ ನೋಡಿದೆ. ಆಮೇಲೆ ಅದು ನೋಡ್ಬಿಟ್ಟು ಅವ್ರೇನು ಮಾಡಿದ್ದಾರೆ, ಕೀಪ್ಯಾಡ್ ಸಾಕು, ನಮಗೆ ಇದರಿಂದ ಜೀವನನೇ ಹಾಳಾಗೋಗ್ತಾ ಇದೆ ಅಂತ ಕೀಪ್ಯಾಡ್ಗೆ ಬಂದರು. ಆಮೇಲೆ ಏನಾಗಿದೆ, ಮೊಬೈಲ್ ನಾನು ನೋಡಿ, ನನಗೆ 60 ವರ್ಷ, ನನಗೇನು ಮೊಬೈಲ್ ಬೇಕಾಗಿಲ್ಲ. ಆದರೆ ಒಂದು ಹುಚ್ಚು, ಒಂದು ಗಮನ, ನಮ್ಮನ್ನ ಮ್ಯಾಗ್ನೆಟ್ ಥರ ಇದು. ನಾನು ಕಬ್ಬಣ ಇದ್ದಂಗೆ, ಇದು ಮ್ಯಾಗ್ನೆಟ್ ಇದ್ದಂಗೆ ಮೊಬೈಲು. ನಾನು ಹಿಂಗೆ ಹೋಗ್ತಾ ಇದ್ರೂ ಸುಮ್ಮನೆ ಆ ಕಡೆ ನೋಡಿದ್ರೆ ನಾನು ಎಳೆದ್ಬಿಡ್ತದು. ಟಕ್ಕಂತ ನಾನು ಲಾಕ್ ಆಗ್ಬಿಡ್ತೀನಿ. ನೋಡ್ಬಿಟ್ಟು 1 ನಿಮಿಷ ಬೆಳಗ್ಗೆ ಎದ್ದು ಬಂದಿದ್ದ ತಕ್ಷಣ ಕೈ ಎತ್ಕೋತೀನಿ, 1 ಸೆಕೆಂಡ್. ಸರಿ, ರಾತ್ರಿ ಮಲಗುವಾಗ ಲಾಸ್ಟಲ್ಲಿ ನೋಡ್ಬಿಟ್ಟೆ ಮಲಗೋದು. ತಿರ್ಗಾ ಬೆಳಗ್ಗೆ ಎದ್ದಿದ ತಕ್ಷಣ ಏನು ಮೆಸೇಜ್ ಬಂದಿದೆ, ಯಾರು ಏನು ಕಳಿಸಿದ್ದಾರೆ, ತಿರ್ಗಾ ಇದನ್ನೇ ನೋಡೋದು. ಇಷ್ಟು ಎಡಿಟ್ ಆಗಿಬಿಟ್ಟಿದ್ದೀವಿ ನಾವು. ಇದು ತುಂಬ ತುಂಬ ಡೇಂಜರು. ಇನ್ ಫ್ಯೂಚರ್ಗೆ ನಾನು ಹೇಳಿದ್ನಲ್ಲ, ಮಕ್ಕಳು ಆಗಲ್ಲ, ಜನಗಳಿಗೆ ತುಂಬಾ ತೊಂದರೆ ಆಗುತ್ತೆ ಇದರಿಂದ. ಆಮೇಲೆ
ಈ ನೀವು ಅಕ್ಕಿ ಪಿಕ್ಕಿ ಎಲ್ಲ ಡಮಾರ್ ಅಂತ ನಾನು ಒಂದು ಸಾಂಗಲ್ಲಿ ಬರೆದಿದ್ದೀನಿ. ಅಕ್ಕಿ ಪಕ್ಷಿಗಳು ಕೂಡ ಇವತ್ತು ಕಡಿಮೆ ಆಗಿದ್ದಾವೆ. ನಿಮಗೆ ಗುಬಚ್ಚಿ ಎಲ್ಲ ಹೇಗೆ ಗೊತ್ತಾ, ಇದರ ರೇಡಿಯೇಷನ್ಸು ತುಂಬ ಜಾಸ್ತಿ ಇದೆ. ಇದರ ರೇಡಿಯೇಷನ್ಸು ನಿಮಗೆ ಆ ಒಂದು ಸಣ್ಣ ಪುಟಾಣಿ ಪಕ್ಷಿಗಳು ತಡ್ಕೊಳ್ಳಲ್ಲ, ಅಷ್ಟು ರೇಡಿಯೇಷನ್ಸ್ ಬರ್ತಾ ಇದೆ ಇದರಿಂದ. ಅದು ಪ್ರಾಣ ಕಳ್ಕೊತಾ ಇದ್ದಾವೆ. ಅದ್ರ ಬಗ್ಗೆ ನಾವು ಯಾರು ಗಮನ ಕೊಡ್ತಾ ಇಲ್ಲ. ಮೊದಲಿಗಾದರೆ ಲ್ಯಾಂಡ್ಲೈನ್ ಇತ್ತು, ವೈರಲ್ ಫೋನ್ ಬರೋದು, ವೈರಲ್ ಹೋಗೋದು, ಯಾರಿಗೂ ತೊಂದರೆ ಇರಲಿಲ್ಲ. ವೈರ್ ಮುಖಾಂತರ ಮಾತು. ಇದು ನೀವು ಇಲ್ಲಿ ಇಟ್ಕೊಂಡ್ರೆ ಆಟಕ್ಕೆ ತೊಂದರೆ, ಇಲ್ಲಿ ಇಟ್ಕೊಂಡ್ರೆ ಕಿಡ್ನಿಗೆ ತೊಂದರೆ, ಈ ಥರ ಸಮಸ್ಯೆ ಇದು, ಸಮಸ್ಯೆಗಳ ಸುರಿಮಳೆ ಇದು. ಇದರಿಂದ ನಿಮಗೆ ಉಪಯೋಗ ಭಾಳ ಕಡಿಮೆ, ಅನುಕೂಲ ಕಮ್ಮಿ, ಅನಾನುಕೂಲ ಜಾಸ್ತಿ, ದುರುಪಯೋಗ ಜಾಸ್ತಿ ಮಾಡ್ಕೋತಾ ಇದ್ದಾರೆ. ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ, ಒಂದು ಕುಟುಂಬ ಆಗಲಿ, ಒಂದು ಫ್ಯಾಮಿಲಿ ಆಗಲಿ. ಇವಾಗ ಒಂದು ಫೋನ್ ಬಂದಾಗ ಗಂಡನಿಗೆ ಫೋನ್ ಬಂದರೆ ಹೆಂಡ್ತಿಗೆ ಡೌಟು, ಯಾರೋ ಫೋನ್ ಮಾಡೋರು. ಹೆಂಡ್ತಿಗೆ ಫೋನ್ ಬಂದುಬಿಟ್ರೆ ಗಂಡನಿಗೆ ಡೌಟು, ಓಹೋ ಯಾರೋ ಫೋನ್ ಮಾಡೋರಲ್ಲ. ಮಕ್ಕಳು ಬಂದ್ರೂ ಡೌಟು. ಒಬ್ಬ ದೇವಸ್ಥಾನದಲ್ಲಿ ಒಬ್ಬ ಪೂಜೆ ಮಾಡ್ತಾನೆ, ಒಬ್ಬ ಪೂಜಾರಿ, ಅವನಿಗೆ ಫೋನ್ ಬಂದ್ರೂ ಅವ್ರ ಮಿಸ್ಸಸ್ಸು ಅನುಮಾನ ಪಡ್ತಾರೆ. ಅದಕ್ಕೆ ಅವ್ರು ಹೇಳ್ಬಿಟ್ರು, ಪೂಜೆ ಮಾಡೋರು, ಅವರು ಭಟ್ರು ಹೇಳಿದ್ರು ಪೂಜೆ ಮಾಡೋರು, ನೋಡಿ ಈ ಬೇವರ್ಸಿ ಫೋನು ಇದು ಬಂದಾಗಿಂದ ನನಗೆ ಅನುಮಾನ ಶುರುವಾಗ್ಬಿಟ್ಟಿದೆ. ನಮ್ಮ ಮನೇಲಿ ನನಗೆ ಮಾತಾಡೋಕ್ಕೂ ಆಗಲ್ಲ, ಹಿಂಸೆ ಆಗ್ಬಿಟ್ಟಿದೆ, ಮಾತಾಡಲೇಬೇಕು. ನಾನು ಪ್ರತಿಯೊಬ್ಬರ ಜೀವನನೂ ನಡೀತಾ ಇರೋದು ಇವತ್ತು ಮೊಬೈಲಿಂದ. ಮೊಬೈಲ್ ಇಲ್ಲ ಅಂದರೆ ನನ್ನ ಬಿಸ್ನೆಸ್ಸೇ ಇಲ್ಲ. ನಾನು ಯಾರೇ ಕರಿಬೇಕಾದ್ರೂ, ನಾನು ಏನೇ ಒಂದು ಕೆಲಸ ಇದ್ರೂ ನನ್ನ ಫೋನ್ ಮುಖಾಂತರನೇ ಕರೀತಾರೆ. ಅರ್ಜೆಂಟ್ ಕೆಲಸ ಇದೆ ಬನ್ನಿರಿ ಅಂತ. ನಾನು ಇದು ಇಟ್ಕೊಳ್ಳೇಬೇಕು. ಇದು ಇಟ್ಕೊಂಡ್ರೂ ತೊಂದರೆ, ಇಟ್ಕೊಳ್ಳಿಲ್ಲ ಅಂದ್ರೂ ತೊಂದರೆ. ಎಷ್ಟು ಸಮಸ್ಯೆ ನಾವು ಎಂಥ ಇಕ್ಕಟ್ಟಲ್ಲಿ ಸಿಗಾಕೊಂಬಿಟ್ಟಿದ್ದೀವಿ ಅಂದರೆ, ಅಡಕೆ ಕತ್ರಿ ಇಲ್ಲಿ ಸಿಗಾಕೊಂಬಿಟ್ಟಿದ್ದೀವಿ. ಈ ಕಡೆ ಕಟ್ ಮಾಡೋಂಗಿಲ್ಲ, ಬಿಡೋಂಗಿಲ್ಲ. ತುಂಬ ಹಿಂಸೆ ಆಗ್ತಾ ಇದೆ ಈ ಮೊಬೈಲ್ಗೆ ಒಂದು ಬೇರೆ ದಾರಿ ತರಬೇಕು ಅಂತ. ಏನು, ಸಣ್ಣ ಮಕ್ಕಳಿಗೆ 18 ವರ್ಷದ ಒಳಗಿನ ಮಕ್ಕಳು ಸಿಗರೇಟ್ ಸೇದಬಾರ್ದು ಅಂತ ಒಂದು ಕಾನೂನಿದೆ. ಆ ಥರ 18 ವರ್ಷದ ಕೆಳಗಿನ ಮಕ್ಕಳು ಸ್ಮಾರ್ಟ್ಫೋನ್ ಯೂಸ್ ಮಾಡಬಾರ್ದು, ಆ ಥರ ಒಂದು ಕಾನೂನು ತರಬೇಕು. ಅವ್ರಿಗೆ ಬೇರೆ ಫೋನ್ ಕೊಡಬೇಕು. ಆ ಮಕ್ಕಳಿಗೆ ಇದು ಕೊಡಬಾರ್ದು, ಯಾವುದು ಇದು ನೆಟ್ ಬರಬಾರ್ದು. 18 ವರ್ಷದ ಕೆಳಗಿನ ಮಕ್ಕಳಿಗೆ ನೆಟ್ ಯೂಸ್ ಮಾಡಬಾರ್ದು. ಪ್ರಪಂಚದಲ್ಲಿ ಎಷ್ಟು ಕೆಟ್ಟದ್ದೆಲ್ಲ ಇರಲ್ಲ ನೋಡ್ತೀವಿ. ಮುಂಚೆ ನಾವು ಒಂದು ಸಿನಿಮಾ ನೋಡ್ಬೇಕಾದ್ರೆ ಒಂದು ಸಿನಿಮಾ ಅಂತ ಬರೋದು, ಸಿನಿಮಾ ನೋಡ್ಬೇಕಂದ್ರೆ ನಮಗೆ ಭಾಳ ಖುಷಿ. ನೋಡಬೇಕು, ಏನೋ ಇದೆ ಅಂತ ಇಂಟ್ರೆಸ್ಟಿಂಗು. ಈಗ ಅದು ಕದ್ದು ಮುಚ್ಚಿ ನೋಡ್ತಾ ಇದ್ದ, ಒಂದು ಗೌರವ ಇತ್ತು, ಒಂದು ಬೆಲೆ ಇತ್ತು. ಈಗ ಥಿಯೇಟ್ರಿಗೆ ಹೋಗೋದು ಬೇಕಾಗಿಲ್ಲ, ಸಿನಿಮಾಗೆ ಹೋಗೋವನೇ ಲೈನಲ್ಲಿ ನಿಂತಿದ್ದ ಟಿಕೆಟ್ ತೊಗೊಳಕ್ಕೆ ಅಂದ್ರೇ ಒಂದು ಕೆಟ್ಟ ಹೆಸರು. ಈಗೇನು ಇಲ್ಲ, ನಾನು ಇಲ್ಲೇ ಕೂತ್ಕೊಂಡು ಎಲ್ಲ ನೋಡ್ತೀನಿ. ಏನು ಬೇಕು ನಿಮ್ಗೇನು ಬೇಕು ಎಲ್ಲ ಇಲ್ಲಿ ಬಂದಿದೆ. ಇಷ್ಟು ತಪ್ಪು, ಇದರಿಂದ ಇಷ್ಟು ತೊಂದರೆ ಆಗ್ತಾಯಿದೆ. ಎಷ್ಟು ಅನುಕೂಲ ಅನಾನುಕೂಲ ಜಾಸ್ತಿ, ಅನುಕೂಲಕ್ಕಿಂತ ಅನಾನುಕೂಲ ಜಾಸ್ತಿ. ರೇಡಿಯೇಷನ್ಸಿಂದ ಈ ಎಲ್ಲ ಪ್ರಾಣಿ ಪಕ್ಷಿಗಳು ಜನಗಳಿಗೆ ಎಲ್ಲರಿಗೂ ತೊಂದರೆ ಆಗ್ತಾಯಿದೆ. ಫ್ಯೂಚರ್ಗೆ ನಾನು ಆಗಲೇನು ಹೇಳಿದೆ ನಿಮಗೆ, ಮತ್ತೆ ಮಕ್ಕಳು ಆಗಲ್ಲ, ಮತ್ತೆ ತುಂಬ ತೊಂದರೆ ಆಗುತ್ತೆ. ಮತ್ತೆ ಶಕ್ತಿ ಮನುಷ್ಯ ವೀಕ್ ಆಗ್ತಾನೆ ದಿನ. ನೀವು ಮೊಬೈಲ್ ಇಟ್ಕೊಳ್ಳಿ. ಹಿಂಗೆ ನಮ್ಮ ಒಬ್ಬರು ತೋರಿಸಿದ್ರು ಟಿ ವಿಯಲ್ಲಿ, ಮೊಬೈಲ್ ಇಟ್ಕೊಂಡ್ರೆ ನೋಡಿ ನನ್ನ ಕೈನ ಹಿಂಗೆ ಬೆಂಡ್ ಮಾಡಿಬಿಡ್ಬೋದು. ಈ ಮೊಬೈಲ್ನ ನಾನು ತೆಗೆದು ದೂರ ಇಟ್ಬಿಟ್ರೆ ನನ್ನ ಕೈ ಬೆಂಡ್ ಮಾಡೋಕ್ಕಾಗಲ್ಲ, ನಾನು ಸ್ಟ್ರಾಂಗ್ ಆಗಿರ್ತೀನಿ. ಇದು ಸತ್ಯ. ಇದು ನೀವು ಚೆಕ್ ಮಾಡ್ಬೋದು, ಇದು ಯಾರು ಬೇಕಾದ್ರೂ ಮಾಡ್ಬೋದು. ಇದರಲ್ಲಿ ರೇಡಿಯೇಷನ್ ಇದೆಯಲ್ಲ, ನಮ್ಮನ್ನ ವೀಕ್ ಮಾಡ್ತಾ ಹೋಗುತ್ತೆ. ನೀವು ಇದನ್ನ ಇಟ್ಕೊಂಡ್ರೆ ನಿಮ್ಮನ್ನ ಈಸಿಯಾಗಿ ಕೈ ಬೆಂಡ್ ಮಾಡಿಬಿಡ್ತಾನೆ. ಇದನ್ನು ತೆಗೆದು ದೂರ ಇಟ್ಬಿಡಿ, ನಿಮ್ಮ ಕೈ ಬೆಂಡ್ ಮಾಡೋಕ್ಕೆ 2 ಜನ ಬೇಕು. ಆ ಥರ ಇದೆ. ರೇಡಿಯೇಷನ್ಸ್ ತುಂಬ ಇದೆ, ಎಫೆಕ್ಟ್ ಜಾಸ್ತಿ ಇದೆ, ಅರ್ಥ ಮಾಡ್ಕೋಬೇಕು. ಅದ್ರ ಬಗ್ಗೆ ಒಂದು ಸಿನಿಮಾ ಮಾಡಿದ್ದೀನಿ. ಎಲ್ಲರೂ ಬಂದು ನೋಡಿ ಥಿಯೇಟ್ರಲ್ಲಿ. ಸ್ಕೂಲ್ ಮಕ್ಕಳು ಇರ್ಬೋದು, ಪೇರೆಂಟ್ಸು ಎಲ್ಲರೂ ಬಂದು ನೋಡಿ, ಸಂತೋಷ. ನೀವು ನೋಡಿ ಆನಂದ ಪಡಿ, ಸಿನಿಮಾ ನೋಡಿ, ಅದರಿಂದ ಕಲ್ತ್ಕೊಳ್ಳಿ, ಏನಾದ್ರು ತಿಳ್ಕೊಳ್ಳಿ. ಇದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ನಮ್ಗೆ ಆಲ್ರೆಡಿ ಗೊತ್ತಿರೋಂಥ ವಿಷಯಗಳೇ. ಯಾಕಂದ್ರೆ ಮೊಬೈಲ್ ಇಟ್ಕೊಂಡ್ರೆ ಒಂದು ಮೊಬೈಲ್ ಮಕ್ಕಳ ಕೈಯಲ್ಲೂ ಕೂಡ ಫೋನ್ ಕೊಟ್ಬಿಟ್ಟು ತಂದೆ ತಾಯಿ ಹೊರಗಡೆ ಹೋಗಿರ್ತಾರೆ. ಸೊ ಈ ಸಿನಿಮಾದ ಮೂಲಕ ಜನರಿಗೆ ಅನ್ಕೊಂತಾರ, ಈ ಸಿನಿಮಾ ನೋಡಾದ್ಮೇಲೆ ನಾವು ಈ ರೀತಿ ಮುಂದೆ ಬರುವ ಟೈಮ್ಗಳಲ್ಲಿ ಮೊಬೈಲ್ನ ಅವಾಯ್ಡ್ ಮಾಡ್ಬೋದು ಅಂತ ಅನ್ಕೊಂತಾರ? ಅದು ಅನ್ಕೊಳ್ಳೋದು ಬಿಡೋದು ಅವ್ರವ್ರ ಮನಸ್ಸಿಗೆ ಸಂಬಂಧಪಟ್ಟಂಗೆ. ನಾನು ನನ್ನ ಮಕ್ಕಳು ಕೂಡ ಹೇಳ್ತಾ ಇರ್ತೀನಿ, ಮೊಬೈಲ್ ಜಾಸ್ತಿ ನೋಡಬೇಡ್ರಿ, ಯೂಸ್ ಮಾಡಬೇಡ್ರಿ ಅಂತೀನಿ. ಬಟ್ ಆದರೆ ಇದು ಮ್ಯಾಗ್ನೆಟ್ ಥರ ಹೇಳಿದ್ನಲ್ಲ, ನಾನು ಯೂಸ್ ಮಾಡಬೇಡಿ ಅಂತ ಹೇಳ್ತೀನಿ ನಾನು, ಮತ್ತು ಆ ಕಡೆ ಹೋಗಿ ನಾನೇ ಮೊಬೈಲ್ ನೋಡ್ತಾ ಇರ್ತೀನಿ. ಆ ಥರ ಇದೆ ಪರಿಸ್ಥಿತಿ. ಇದು ಮೊಬೈಲು ಇದು ಎಷ್ಟು ಡೇಂಜರು ಅಂದರೆ, ನಿಮಗೆ ಒಂಥರ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ಗಂಡನ ಬಿಟ್ಟು ಹೆಂಡ್ತಿ ಇರ್ತಾಳೆ, ಹೆಂಡ್ತಿನ ಬಿಟ್ಟು ಗಂಡ ಇರ್ತಾನೆ, ನಾವು ಮಕ್ಕಳು ಬಿಟ್ಟು ಇರ್ತೀವಿ, ತಂದೆ ತಾಯಿ. ಮೊಬೈಲ್ ಮಾತ್ರ ಬಿಟ್ಟಿರಲ್ಲ. ನಾವು ಎಲ್ಲೇ ಹೋಗ್ಬೇಕಾದ್ರೂ ಮೊಬೈಲ್ ತೊಗೊಂಡೇ ಹೋಗೋದು ಜೊತೇಲಿ. ಆಮೇಲೆ ಮೊಬೈಲ್ ಇಲ್ಲ ಅಂದ ತಕ್ಷಣ ನಮಗೆ ಏನೋ ಒಂದು ಕಳ್ಕೊಂಬಿಟ್ಟಂಗಾಗುತ್ತೆ. ಮೊಬೈಲು ಇರಲೇಬೇಕು, ಅಷ್ಟು ನಾವು ಅಡಿಕ್ಟ್ ಆಗಿದ್ದೀವಿ. ಇದರಿಂದ ಹೊರಗಡೆ ಬನ್ನಿ ಅಂತ ನಮ್ಮ ಸಿನಿಮಾ ಸಂದೇಶ ಇದೆ. ಅದು ಬರೋದು ಬಿಡೋದು ಅದು ಅವ್ರಿಗೆ ಸೇರಿದ್ದು. ಅದಕ್ಕೆ ನಾನು ಸಣ್ಣ ಮಕ್ಕಳಿಗೆಲ್ಲ ಈ ಥರ ಸ್ಮಾರ್ಟ್ಫೋನ್ ಕೊಡಬೇಡಿ, ಕೀಪ್ ಪ್ಯಾಡ್ ಕೊಡಿ ಮಕ್ಕಳಿಗೆ. ಓದೋ ಮಕ್ಕಳಿಗೆಲ್ಲ ಕೀಪ್ಯಾಡ್ ಎಲ್ಲ ಕೊಟ್ಟರೆ ಮುಟ್ಟೋದೇ ಇಲ್ಲ ಸರ್. ಅಲ್ಲ, ಮುಟ್ಟೋದಿಲ್ಲ ಅಂದರೆ ನಿಮಗೆ ಫೋನ್ ಅವಶ್ಯಕತೆ ಏನು ಹೇಳಿ ನನಗೆ? ಫೋನ್ ಉದ್ದೇಶ ಅಂದ್ರೆ ಇವಾಗ ಚಿಕ್ಕ ಮಕ್ಳಿಗಾದ್ರೆ ಯೂಟ್ಯೂಬ್ ನೋಡ್ಕೊಂಡು ಅದನ್ನೇ ಬೇಡ ಅಂತೀನಿ. ಅದನ್ನೇ ಬೇಡ.
ಈಗ ನೀವು ಯಾವುದು ಯೂಟ್ಯೂಬು ಯಾವುದು ನೋಡಬಾರ್ದು. ಫೋನ್ ಇರೋದು ಏನಕ್ಕೆ, ಏನೋ ಒಂದು ವಿಷಯ ನಿಮಗೆ ತಿಳ್ಸೋಕ್ಕೆ. ಈಗ ನಮ್ಮ ಮಕ್ಕಳು ಕಾಲೇಜ್ಗೆ ಹೋಗಿರ್ತಾಳೆ, ಸ್ಕೂಲ್ಗೆ ಹೋಗಿರ್ತಾಳೆ ಮಗಳು, ಎಲ್ಲಮ್ಮ ಇದೆಯಾ ಅಂತ ಕೇಳ್ಕೊಳ್ಳೋದು. ಇಂಥ ಕಡೆ ಇದೀನಪ್ಪ ಅಂದಾಗ ನಮಗೊಂದು ಸಮಾಧಾನ, ಒಂದು ಧೈರ್ಯ. ಮೊದಲಾದರೆ ಮಕ್ಕಳು ಹೊರಗಡೆ ಹೋದರೆ ಆ ಜನ್ರೇಷನ್ ಹೆಂಗಿತ್ತು ಅಂದರೆ, ಮಕ್ಕಳು ಬಂದಾಗಲೇ ಬಂದರು, ಯಾರನ್ನೂ ಕೇಳೋಂಗಿಲ್ಲ, ಎಲ್ಲೂ ಹೋಗಂಗಿಲ್ಲ. ಆಮೇಲೆ ಕೇಳಬೇಕಂದ್ರೆ ಅವ್ನ ಫ್ರೆಂಡ್ ಮನೆಗೆ ಹೋಗ್ಬೇಕಾಯ್ತು ಹುಡ್ಕೊಂಡು. ಈ ಥರ ಒಂದು ಇದ್ದಿದ್ದು ಇವಾಗ ಬೇರೆ ಥರ ಆಗಿದೆ. ಅದಕ್ಕೆ ಮೊಬೈಲ್ ಬೇಕೇ ಬೇಕು. ಬಟ್ಟು ಸಣ್ಣ ಮಕ್ಕಳಿಗೆಲ್ಲ ಬೇರೆ ಥರ ಕೊಡಿ, ಕೀಪ್ಯಾಡ್ ಕೊಡಿ. ದೊಡ್ಡವ್ರಿಗೆ 18 ವರ್ಷ ಮೇಲ್ಪಟ್ಟವರು ನೋಡ್ಕೊಳ್ಳಿ ಇದು ಅಂತ ನನ್ನ ಒಂದು ಇದು. ಓಕೆ, ಒಂದು ಒಳ್ಳೆ ತಂಡನ ಇಟ್ಕೊಂಡು ಈ ಸರ್ವಂತರ್ಯಾಮಿ ಸಿನಿಮಾನ ಜನಗಳಿಗೆ ತಿಳ್ಸಕ್ ಹೊರಟಿದ್ದೀರಾ. ಈ ಸಿನಿಮಾದ ಬಗ್ಗೆ ಹಾಗೆ ಇದೇ ಜುಲೈ 17ಕ್ಕೆ ನಿಮ್ಮ ಸಿನಿಮಾ ಥಿಯೇಟರ್ಗೆ ಬರ್ತಾ ಇರುವಂಥದ್ದು, ಏನು ಹೇಳ್ತೀರಾ? ಜುಲೈ 17ಕ್ಕೆ ಸಿನಿಮಾ ಬರ್ತಾ ಇದೆ. ನಮ್ಮ ತಂಡ, ನನ್ನ ಒಂದು ತಂಡದಲ್ಲಿ ನಾನು ಮಾಡಿರೋವಂಥ ನಮ್ಮ ಸಿನಿಮಾ ತಂಡದಲ್ಲಿ ನನಗೆ ಎಲ್ಲರೂ ತುಂಬ ಕೋಆಪ್ರೇಟ್ ಮಾಡಿದ್ರು. ತುಂಬ ಅಂದರೆ ತುಂಬ. ನಮ್ಮ ಆರ್ಟಿಸ್ಟ್ ಇರ್ಬೋದು, ನಮ್ಮ ಕ್ಯಾಮ್ರಾಮ್ಯಾನ್ ಇರ್ಬೋದು, ಟೆಕ್ನಿಷಿಯನ್ಸು, ಎಲ್ಲ ಥರದವರು ನನಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ. ನಾನು ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್. ಇದಿಷ್ಟು ರಂಗಸ್ವಾಮಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮೈಲಾರ ಜೊತೆ ಜಾನಕಿ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.